ಬಾರ್ಲಿ ಬಾರ್ರಿ, ನಾ ಯಾ ಸೌಕರ್ತಿ ಬಾರ. ಹೊಸ ಹುಡುಗ ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ನೇನು? ಹಳೆ ಹುಡುಗನ ನೆನಪಾಗಿ ಹಳೆಗನ ಪಾದನ ಗತಿ ಅಂತೆ ಓಡಿ ಬಂದಾಳ. ಹೊಸ ಹುಡುಗನಕಿನ್ನ ಹಳೆ ಹುಡುಗನ ಪಾಡಂತೆ ಗೊತ್ತಾಗೈತಿ ಈಗಿಗೆ. ನಮ್ದ ನಮಗೆ ಚಂದ. ಮಂಗ್ಯಾನ ಮಸಡಿಯಾಕೆ ಒಂದು ಫೋನ್ ಇಲ್ಲ, ಒಂದು ಸತಿ ಅಂತಿಲ್ಲ, ಒಂದು ಬದುಕಿ ಅಂತಿಲ್ಲ. ನಾ ಫೋನ್ ಹಚ್ಚಿದ್ರು ಕಮಕ್ಕಿಲ್ಲ ಕುಮಕ್ಕಿಲ್ಲ. ಒಂದು ಲೀಟ್ರ ಫೋನ್ ಹಚ್ಚಿ ಅಲ್ಲೇ ಹೆಂಗದಿ ಅಂತ ಕೇಳಿ ನನ್ನ ಪಾರಿ. ನನ್ನ ಫೋನ್ ಕೆಟ್ಟಿತ್ತು, ಅದಕ್ಕೆ ಫೋನ್ ಹಚ್ಚಲಿಲ್ಲ. ಒಂದಿನ ಲಕ್ಷ್ಮಿ ಕೈಲಿ ಫೋನ್ ಹಚ್ಚಿದ್ ನಾನು, ನೀ ಎತ್ತಲೇ ಇಲ್ಲಲ್ಲ. ಯವ್ವ ನನಗೂ ಮುಕ್ಳಿಗೆ ಹತ್ತಿ ಬಿಟ್ಟಿರ್ತಾವ ದಗದ. ಏನು ಮಾಡಲಿ, ನಾನು ಎಲ್ಲಾರ ಒಗೆದಿರ್ತೀನಿ ಫೋನು. ಅವು ಬಂದಿದ್ದು ಗೊತ್ತಾಗಂಗಿಲ್ಲ, ಹೋಗಿದ್ದು ಗೊತ್ತಾಗಂಗಿಲ್ಲ ನನಗೆ. ನಮಗೂ ಒಂದು ಫೋನ್ ಹಚ್ಚಿಲ್ಲ ಪರವಕ್ಕಿಕ್ಕಿ. ಅಷ್ಟು ಅನ್ನುವಂಗಾಗಿತ್ತು ಬರ್ರಿ ನಾನು ಬಾಳೆವು. ಶೇಂಗಾ ಬೇಯಿಸಲ್ಲ. ಯಾರು ಕೊಟ್ಟಿದ್ರೆ? ನೂರಾಗದ್ದ ಕಟ್ಟಿಸ್ಕೊಂಡಿದ್ದೇನ ಬೇಗ್ರ ಕೈಲ? ಇಲ್ವೇ, ಅವರೆಲ್ಲ ಶೇಂಗಾ ಬೆಳೆದಿದ್ರು. ಒಂದು ಗೊಬ್ಬರ ಚೀಲ ಕಟ್ಟಿಟ್ಟಿದ್ರು, ತೊಗೊಂಡು ಹೋರಿ ಅಂದರು. ಒಲ್ಲೆ ಅಂದ್ಯವ ನಾನು. ನಾವು ಎರಡು ಕಾಳು ನಮ್ಗೆ ಯಾಕೆ ಬೇಕೇವ? ಬೀಗ್ರದು ಹಂಗೆ ನಿಂತವ. ಅದಕ್ಕೆ ಅವ್ರದ್ದು ಏನೂ ಇಸ್ಕೊಂಬಂದಿಲ್ಲ. ಬರೋ ಮುಂದಾಗ ಲಕ್ಷ್ಮಕ್ಕ ಒಂದು ಸೀರೆ ಉಡಿಸ್ಕ ಶಾವೋಡು ಅಷ್ಟ. ಮತ್ತು ಇವು ಶೇಂಗಾ ಇಲ್ಲಿವು? ಮತ್ತು ಊರಾಗ ಏನಾರ ಚಿಗವ್ವ ಕಾಕ ಬಂದಿದ್ರನ? ಇಲ್ಲವ, ಯಾರೂ ಬಂದಿಲ್ಲ. ಆ ಬೋಳನವ್ರ ಮದುವೆ ಅಲ್ಲ, ಆಕಿ ಕೊಟ್ಟಿದ್ಲು. ಕೇಸಿದ ಶೇಂಗಾ ಜಟ್ ಒಂದು ಇಲ್ಲ ನೋಡು. ಮಾತು ಹೇಳ್ಕೊಂತ ಆಕಿ ಹೊಡೆದಿಟ್ಟು ಶೇಂಗಾ ಒಟ್ಟು ಖಾಲಿ ಮಾಡೋದನ? ನಮ್ರೇನಿ ಸಣ್ಣ ಹುಡುಗರು ಮುಕ್ಳಿ ಬಾರಿ. ಸಾವಕ್ಕನ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಆ ಬಾಯಿ ಶಾಂತವನ ಹತ್ರ ಹೇಳಾಕತ್ತಿದ್ಲು. ಇದು ಬಾಯಿ ಬಿಡ್ಕೊಂಡು ಹೇಳಾಕತ್ತಿದ್ಲು. ಆಕಿ ಏನಲ್ಲ ಶಾಂತಿ ಶಾಂತಿ. ಫೋನು ತಗದಂಗೆ ಅದಾವು, ಬಾಯಿ ತಗದಂಗೆ ಐತಿ. ಬಾಯ ನನ್ನ ಹೋಗಿ ಹೊಳೆ ಬರ್ತಾವ. ಆಕಿ ಹೊಟ್ಟು ಬಾಯಿ ಕಿಸ್ಕೊಂಡು ಆಕಿ ಮಾತು ಕೇಳಾಕತ್ತಿದ್ಲು. ಈ ಸಾವಕ್ಕಂದು ಕೇಳೋರು ಆಕಿ ತಿನ್ನ ಅತ್ತತೆ ಇರ್ತಾರಲ್ಲ, ಅವ್ರ ಕೇಳೋದು. ಅಂತಿಗೆ ಅಂತ ಕೂಡದಲ್ಲಿ ಸಂತಿ ಆಕತ್ತೆ ಅಂತ. ಬರೋಬ್ಬರಿ ಹೇಳಿದ್ ನೋಡ್ರಿ ನಾವು. ಅಂದಂಗೆ ಎದಕ್ಕೆ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ? ನೋಡ, ತಮ್ಮ ಸೊಸಿಗೆ ಈಸ ಹಾಕಿತ್ ನೋಡ ಕಸಬರಿಗೆ. ಅದಕ್ಕೆ ಸಿಟ್ಟು ಬಂದ್ಬಿಡ್ತವ. ಅದಕ್ಕೆ ಬೇದಾಡಿ ಮನೆ ಬಿಟ್ಟು ಹೊರಗೆ ಹಾಕಿದ್ವಿ. ಆಕೆಲ್ಲ ಕೈಯ ಕುಯ್ಯ ಮಾಡಿದ್ಲು. ನಾನು ಕೂಡ ಈ ಸತಿ ಕಾಲು ಮುಗಿಯಕ್ಕ ಬಂದ್ಲು, ಕೈ ಮುಗಿಯಕ್ಕ ಬಂದ್ಲು. ನಾನು ಕೂಡ ಈ ಸತಿ ಹೊಳೆ ನೋಡ್ಲಿಲ್ಲ ನೋಡು. ಇನ್ನೂ ಆದರೂ ತಂದು ಹೇಸಿ ಬುದ್ಧಿ ಬಿಟ್ಟಿಲ್ಲ. ಸ್ವಂತ ಸಸಿಗೆ ಹಂಗತಿ ಮಾಡ್ತಂದ್ರೆ ಎಂತದ ಅದು ಮೂಳ. ಇನ್ನು ನಮ್ಮ ಕೃಷ್ಣವೇಣಿ ಪಾಡಿವ ಚಲೋ ಅದಳ. ತವ್ರ ಮನ್ಯಾಗ ಹೇಳಿ ಒಂದು 9 ಮಾಡಿದ್ರ ಕತಿ ಹೆಂಗೆ? ಪೊಲೀಸರಿಗೆ ಪಾಲೀಸರಿಗೆ ಹಿಡಿದು ಕೊಟ್ಟಿದ್ರ ಕತಿ ಹೆಂಗೆವ? ಮತ್ತು ಮನಿತಾನ ಮರ್ಯಾದ ಸತ್ಯಕರ ಹೊಕ್ಕಿತ್ತು. ನನಗೆ ಮನೆ ಕೊಟ್ಟಿಲ್ರಿ, ನನಗೆ ತಿನ್ನಾಕ ಕೂಳಿಲ್ರಿ, ನಾನು ಹಂಗೆ ಹೊರಗೆ ಹಾಕ್ಯಾರ್ರಿ ಅಂತ ಹೇಳಕತ್ತಿದ್ಲು. ಅವ್ರ ಅಕ್ಕನ ಹತ್ರ ಹೋಗಿದ್ಲಂತ. ಅವ್ರ ಅಕ್ಕೇನ ಕರ್ಕೊಂಡಿಲ್ಲಂತವ ಮನೆಯೊಳಗೆ. ಬರಬ್ಬರಿ ಮಾಡಿ ಅವಳಿಗೆ ಭೀಮೋತಿಗ. ಬರಬ್ಬರಿ ಆಗೈತಿ ಶಾಸ್ತಿ. ತಿನ್ನಾಕ ಕೂಳು ಸಿಗಬಾರ್ದು, ಇರಾಕ ಮಣಿ ಇರಬಾರ್ದು. ಅಂದ್ರೆ ಮೆಟ್ಟಿ ಬೋತಾಕಿ ಸಾವಕ್ಕ. ಅಂದಂಗ ಲಕ್ಷ್ಮವ್ವ ಏನಾರ ಮಾಡ್ಯಾನ? ಏನಿಲ್ಲ ಯವ್ವ, ಆಕಿನ ಮೆಟ್ಟಿಗೆ ಹಚ್ಚಿ ಬರ್ಬೇಕಂದ್ರೆ ಇಷ್ಟು ದಿನ ಬಡ್ಕೊಂತ ನೋಡ್ಲಿ ಪಾರಿ. ಅಲ್ಲಲ್ಲೇ ಮನೆ ಕಡೆನಾರ ಬರ್ಬೇಕಿಲ್ಲ? ಅಯ್ಯೋ ನಮ್ಮವ್ವ ಮನೆ ಕಡೆ ಬರ್ಬೇಕಂದ್ರೆ ಒಟ್ಟ ಆಗ್ಲೇ ಇಲ್ಲ. ಬರೀ ಮನೆ ಸ್ವಚ್ಛ ಮಾಡೋದಾತು. ತಿಂಗಳ 6 ಗಂಟೆ ಬಿಟ್ಟು ಹೋಗಿನಿ, ನೋಡುವಂಗಿಲ್ಲ ಮನೆ. ನಮೂನೆ ಆಗಿತ್ತು. ಬರೀ ಮನೆ ಹಸ ಮಾಡೋದಾತು ನೋಡು. ಇವ ಕರೆ ಅಂದ್ರೆ ನಾವು ಹೆಣ್ಮಕ್ಳು ಎಲ್ಲರ ಮನೆ ಬಿಟ್ಟು ಹೋದ್ರ ಅಂದ್ರೆ ನೆಮ್ಮದಿಯಾಗಿರ್ತೀನಿ ಅನ್ನೋಂಗಿಲ್ಲ ನೋಡು. ಹೊಳೆ ಬಂದು ಮತ್ತೆ ಹೊಳೆ ಮಾಡ್ಬೇಕಲ್ಲ, ಕುತ್ತಿಗೆ ಗುಡ್ಲು ನೋಡ್ಯವ. ಯಾಕೆ ಅಣ್ಣ ಸ್ವಚ್ಛ ಮಾಡಿದ್ದಿಲ್ಲ ನಮ್ಮ ಮನಿನ? ಅಣ್ಣ ಚೊನ್ನ ಏನು ಮಾಡ್ತಾನ? ಅಲ್ಲೇ ಕಳೆದ ಚೊನ್ನ ಅಲ್ಲೇ ಅದಾವ, ಅಲ್ಲೇ ಬಿದ್ದಿದ್ದು. ಅವನಟ್ಟು ಕುತ್ಕೊಂಡು ಒಗದು ಹಾಕಿನಿ. ಅಲ್ಲಣ್ಣ ಇವತ್ತಾಳಿಕೆ ಅಣ್ಣನ ಸುದ್ದಿ. ನಾನು ಮನೆ ಕಡೆ ಬರಬಾರ್ದಂತ ಮಾಡಿದ್ದೆ. ನಿನ್ನ ಮ್ಯಾಗನ ಸಿಟ್ಟು ಬಂದ್ಬಿಟ್ಟಿತ್ಲಿ ನನಗೆ. ಅಲ್ಲಣ್ಣ ಇವಂದು ವಿನಾಯಕಂದು ಮತ್ತು ಅವನು ಹಿಂಗೆ ಲಗ್ನ ಮಾಡ್ಕೊಂಬಂದಾನ. ರಿಸೆಪ್ಷನ್ ಇಟ್ಕೊಂಡೈತಿ. ನೀವ ನಿಂತು ಮುಂದೆ ನಿಂತು ಎಲ್ಲ ಮಾಡ್ಬೇಕು ನೋಡು. ಮತ್ತು ಇನ್ನೊಂದು 5-6 ದಿನ ಉಳಿತು. ಮತ್ತು ಹ್ಯಾಂಗೆ ಮಾಡ್ತೀರಿ ನೋಡು? ಏನು ಬರ್ತೀರೋ ಏನು ಮಾಡ್ತೀರ ನೋಡು. ಯಾಕಲೆ ನನ್ನ ಮಕ್ಕಳು ಬೇರೆನಾ ನಿನ್ನ ಮಕ್ಕಳು ಬೇರೆನಾ? ನೀನು ನನಗೆ ಎಷ್ಟು ಮಾಡಿಲ್ಲ, ಎಷ್ಟು ಸಹಾಯ ಮಾಡಿಲ್ಲ ನೀನು ನನಗೆ. ಯಾಕೆ ನಾ ಮಾಡೋಕೆ ಒಲ್ಲೆ ಅಂತೀನಿ ನಾನು? ಮೊನ್ನೆ ಭೀಮೋಚ್ಚಿಗೆ ಅವ್ರ ಮನೆಗೆ ಹೋಗಿದ್ದೀವ ಮಾತಾಡ್ಸಕ್ಕೆ. ರೇನವ ನಾನು ನೀಲವ ವಿದ್ಯಾ ಹಂಗೆ ಹೇಳ. ಇವ ಕರೆ ಅಂದ್ರೆ ಹುಡುಗಿ ಭಾಳ ಸುಡಗೈತಿ. ಏನು ಕೇಳ್ತೇವ? ಹಾಕಿದು ದವಾಖಾನ್ಯಾಗ ಹಿಂಗೆ ಹೇಳಿದ್ರು ನೋಡು. ನಮ್ಮ ವಿದ್ಯಾವನ್ನ ನಸೀಬ ತೆಗಿಲಿಲ್ಲ ಬಿಡಿಯವ. ಆ ದೇವ್ರ ಅದಾನ ಇಲ್ಲ ಇವ ಕರೆ ಅಂದ್ರೆ ಏನಾಗತ್ತಾನವ? ದೇವ್ರ ಮ್ಯಾಗ ಭಾರ ಹಾಕಿವೆ, ದವಾಖಾನಿಗೆ ತೋರ್ಸಾಕತ್ತಾಳ. ಏನಾಗತ್ತಾನ ಮುಂದೆ ನೋಡ್ಬೇಕು. ರಾಧಾ ಊಟ ಮಾಡ್ಬಾ. ನಾವು ಊಟನೂ ಬೇಡ, ಯಾವುದು ಬೇಡವ, ನಾನು ಹೊಟ್ಟೆ ಹೋರತ್ತ. ಯಾಕೆ ರಾಧಾ ಹಂಗಂತಿ? ಆಗಲೇ ಹೊಟ್ಟೆಸ್ತತಿ ಅನ್ನಕತ್ತಿದ್ದಿ, ಈಗ ಆಲೆ ಹೊಟ್ಟೆಸ್ತಿಲ್ಲ ನಿಂದು? ನಿಮ್ಮ ಮಾತಿಲಿಂದನ ಹೊಟ್ಟೆ ತುಂಬಿ ಹೋತ್ ನನಗೆ. ರಾಧಾ ಲೇ ರಾಧಾ, ಏನೋ ಈಗ ನೀನು ಲೆಕ್ಚರ್ ಕೊಡಕ್ಕೆ ಬಂದೇನ? ಇಲ್ಲವ, ನಾನು ನಿನಗೇನೋ ಹೇಳಕ್ಕೆ ಬಂದಿಲ್ಲ. ನಾನು ನಿನ್ನ ಜೊತೆ ಮಾತಾಡಲೇ ಏನು ಬೇಡ. ಈಗ ಹೋಗಂದ್ರೆ ಹೊಕ್ಕಿನಿ.
ಇಲ್ಲಿ ಬಾ ಕುಂದ್ರ ಬಾ. ನೋಡ್ರದ ಇವತ್ತಿನ ದಿನ ನಿನಗೆ ಮದುವೆ ಬ್ಯಾಡ ಅನಿಸ್ಬೋದು. ಮುಂದೊಂದು ದಿನ ನಿನಗೆ ಮದುವೆ ಬೇಕಂದ್ರೆ ನಿನ್ನ ವಯಸ್ಸು ಮೀರಿ ಹೋಗಿರ್ತೈತಿ. ಅವಾಗ ಏನು ಮಾಡ್ತಿ? ಅದಕ್ಕೆ ನಾ ಅಂತೀನಿ, ಅವ್ರು ಬಂದು ನೋಡ್ಕೊಂಡು ಹೋದ್ರೆ ಏನೋ ಲಗ್ನ ಆಗಂಗಿಲ್ಲ. ಇಬ್ಬರು ಒಂದು ಸ್ವಲ್ಪ ಮಾತಾಡಿದ್ರಿ ಅಂದ್ರೆ ಏನು ಅನ್ನೋದು ಗೊತ್ತಾಗುತ್ತಲ್ಲ. ಏನ್ಲಿ ನೀನು ಹಂಗೆ ಮಾತಾಡ್ತೀಯಲ್ಲೇ? ನಾನು ಮಾಂತೇಶ್ ಅವ್ರನ್ನ ಎಷ್ಟು ಹಚ್ಕೊಂಡಿದ್ನಿ ಅಂತ ಗೊತ್ತು ತಾನೆ? ಹೌದು, ನನಗೂ ಗೊತ್ತೈತಿ. ಬಟ್ ಈಗ ಆಗಿದ್ದನ್ನು ನೆನೆಸ್ಕೊಂಡು ಎಷ್ಟು ದಿನ ಅಂತ ಕೊರಗ್ತಿ ಹೇಳಿ ನೋಡೋಣ. ನನ್ನ ಕಾಲ ಮೇಲೆ ನಾನು ನಿಂದಿರ್ತೀನಿ ಅಂತಿ. ಆಯ್ತು, ನೀನು ಕಾಲ ಮೇಲೆ ನಿಂದಿರ್ತೀಯ. ಮುಂದೆ ನಿನ್ನ ಹಿಂದೆ ಯಾರು ಇರ್ತಾರ ನೋಡ್ಲಿ. ಜೀವಕ್ಕೆ ಒಂದು ಆಸರೆ ಅನ್ನೋದು ಬೇಕು. ಈಗ ನಾವು ನಿನ್ನ ನೋಡ್ಕೋತೀವಿ, ತಂದೆ ತಾಯಿ ಅದಾರ, ಚಂದ ನೋಡ್ಕೋತೀವಿ, ಓಕೆ. ಮುಂದೆ ನಮ್ಮ ಮನಸ್ಥಿತಿ ನಾವು ಹಿಂಗೆ ಇರ್ತೀವಿ ಅನ್ನೋದು ಗ್ಯಾರಂಟಿ ಏನು? ನಾಳೆ ನಮಗೂ ಮಕ್ಳು ಅಕ್ಕಾವು, ನಾವು ನಮ್ಮ ಸಂಸಾರದಾಗ ಬಿದ್ದು ಬಿಡ್ತೀವಿ. ಏನೋ ಒಂದು ಹೆಚ್ಚು ಕಡಿಮೆ ಆತಂದ್ರೆ ನೋಡ್ಕೊಂಡು ಹೋಗೋರು ಯಾರು? ಅದನ್ನು ಅರ್ಥ ಮಾಡ್ಕೊಂಡೇನು? ನೀ ಹೇಳೋದೆಲ್ಲ ಸರಿಲೇ, ಆದ್ರೆ ಮನಸ್ಸಿನ ತುಂಬ ಮಾಂತೇಶ್ ಅವ್ರು ಅದಾರ. ಅದು ಹೆಂಗೆ ಇನ್ನೊಂದು ಹುಡುಗನ ನಾನು ಕಲ್ಪನೆ ಮಾಡ್ಕೊಳ್ಳಿ ಹೇಳಿ ನೋಡೋಣ. ಮಕ ಮಾತ್ರ ಮಾಂತೇಶ್ ಅವ್ರ ಗತಿ ಇರ್ಬೋದು, ಆದ್ರೆ ಅವ್ರು ಆಗಕ್ಕಾಗತ್ತಾನೆ ಹೇಳಿ ನೋಡೋಣ. ಇಲ್ಲ, ಅವ್ರು ಆಗಕ್ಕಾಗಂಗಿಲ್ಲ. ಆದ್ರೆ ನೋಡು, ನಿನ್ನ ಭವಿಷ್ಯನ ನಿನ್ನ ಕೈಯಾರೆ ನೀನೇ ಹಾಳು ಮಾಡ್ಕೋಬೇಡ. ಸುಮ್ಮನೆ ಹಠ ಮಾಡಕ್ಕೆ ಹೋಗ್ಬೇಡ. ಅವ್ರೇನು ಬಂದು ನೋಡ್ಕೊಂಡು ಹೋಗೋಣ, ಮದುವೆ ಆಗಂಗಿಲ್ಲ. ಯೋಚನೆ ಮಾಡು. ನಾಳೆ ಯಾರು ಇಲ್ಲ ರಾಧಾ. ಒಂಟಿಯಾಗಿ ಬದುಕ್ತೀನಿ ಅಂತೀಯಲ್ಲ, ಸಮಾಜದಾಗ ಒಂಟಿಯಾಗಿ ಬದುಕೋದು ಎಷ್ಟೊಂದು ಕಷ್ಟ ಗೊತ್ತ ನಿನಗೆ? ಕೆಲವೊಬ್ರು ಇರ್ತಾರೆ, ಬದುಕ್ತಾರೆ, ಬಂಡ ಧೈರ್ಯ ಮಾಡಿ ಬದುಕ್ತಾರೆ. ನಾವೆಲ್ಲ ನೋಡುವ ಹಳ್ಳ್ಯಾಗ ಹುಟ್ಟಿ ಹಳ್ಳ್ಯಾಗ ಬೆಳೆದವರು. ನಮ್ಮ ಸಂಸ್ಕೃತಿನ ಬೇರೆ. ಈಗ ನಾವು ಹಂಗತಿ ದಿಟ್ಟು ಮನುಷ್ಯರಲ್ಲ ನಾವು. ಏನೋ ಒಂದು ಚೌಕಟ್ಟನ್ನೇ ಬೆಳೆದವರು. ಈಗ ನಾನಾತು ನೀನಾತು ಹಂಗೆ ಬೆಳೆದೀವಿ. ಹಂಗತಿ ಇದ್ದಾಗ ನಮ್ಗೆ ಹೊರಗಿನವ್ರು ಯಾರು ಏನಾರ ಒಂದು ಮಾತಂದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅದಕ್ಕೆ ನಾ ಹೇಳ್ತೀನಿ, ಒಂಟಿ ಬದುಕು ಕಳಿಯೋಕ್ಕಾಗಂಗಿಲ್ಲಲೇ. ಆಮೇಲೆ ನೋಡೋರ ದೃಷ್ಟಿ ಸರಿ ಇರಂಗಿಲ್ಲ. ಅದನ್ನ ಅರ್ಥ ಮಾಡ್ಕೊ. ನಮ್ಮ ಮನಸ್ಸು ಶುದ್ಧ ಇರ್ತೈತಿ, ಆದ್ರೆ ನೋಡೋರ ದೃಷ್ಟಿ ಅವ್ರದ್ದು ಹೆಂಗಿರ್ತೈತೆ ಅನ್ನೋದು ನಿನಗೆ ಗೊತ್ತಿರುತ್ತಾನೆ. 1 ಅಂದ್ರೆ 9 ಅಂತಾರಲಿ. ಈ ಸಮಾಜದಾಗ ಬದುಕ್ತೀವಿ ಅಂದ್ರೆ ನಾವು ನಮ್ಮದೇ ಆದ ಕಟ್ಟುಪಾಡುಗಳನ್ನು ಹಾಕ್ಕೊಂಡು ಬದುಕಬೇಕಾಗತ್ತೆ. ನಾವು ಧೈರ್ಯದಿಂದ ಬದುಕ್ಬೋದು, ಇಲ್ಲಂತಲ್ಲ. ಆದ್ರೆ ಜೀವಕ್ಕೆ ಇನ್ನೊಂದು ಆಸರೆ ಬೇಕು ಅಂತ ನಂದು ಅಭಿಪ್ರಾಯ. ನೀ ಹೇಳೋದೆಲ್ಲ ಸರಿ, ಬಟ್ ನಾನು ಏನು ಮಾಡಲಿ? ನನಗೆ ಅವ್ರನ್ನ ಮರೆಯೋಕೆ ಆಗ್ತಾಯಿಲ್ಲ. ಮರೆಯೋಕ್ಕಾಗಂಗಿಲ್ಲ ಅಂದ್ರೆ ಮರೆಯಬೇಕು, ಮರೆಯೋಕ್ಕೆ ಪ್ರಯತ್ನ ಪಡಲೇಬೇಕು. ಈಗ ನೋಡು, ಗ್ರಹಣ ಹಿಡಿದಿರ್ತೈತೆ, ಅದು ಯಾವಾಗಲೂ ಗ್ರಹಣ ಹಿಡ್ಕೊಂಡೇ ಇರ್ತೈತನ? ಇಲ್ಲಲ್ಲ. ಅದು ಇನ್ನೊಂದು ತಾಸಿಗಾದರೂ ಗ್ರಹಣ ಬಿಟ್ಟಾಗ ಹೆಂಗೆ ಬೆಳಕು ಹೊರಚಲತ್ತಲ್ಲ, ಹಂಗೆ ನಮ್ಮ ಬದುಕು. ಗ್ರಹಣ ಹಿಡಿದಾಗ ಹಂಗತಿ ಕತ್ಲೆ ಆಗಿರ್ತೈತಿ. ಗ್ರಹಣ ಬಿಟ್ಟಾಗ ನಾವು ಕತ್ತಲೆಯಿಂದ ಬೆಳಕಿ ಬರಬೇಕು. ನೋಡು, ನಾ ಹೇಳುವಷ್ಟೇ ಹೇಳ್ತೀನಿ. ಇನ್ನು ಮುಂದೆ ನಿನ್ನ ವಿಚಾರ ನೋಡು. ಸರಿ, ನೀವು ಹೆಂಗೆ ಹೇಳ್ತಿರೋ ಹಂಗೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತಿ ಬೆಲೆ ಕೊಟ್ಟು ನೀವು ಹ್ಞೂ ಅಂತ ಒಪ್ಕೊಂಡೆಲ್ಲ, ನಂಗೆ ಅದ ಖುಷಿ. ನಾವಿಬ್ಬರು ಕೂಡಿ ಆಡಿ ಬೆಳೆದೀವಿ. ನನ್ನ ಜೀವನ ಚಂದಾಗೈತೆ ಅಂದ್ರೆ ನಿನ್ನ ಜೀವನ ಚಂದಿಲ್ಲ ಅಂದಾಗ ನಾ ಹೆಂಗೆ ಸುಖವಾಗಿರಬಲ್ಲೆ? ಹೌದಿಲ್ಲ? ಅದಕ್ಕೆ ನಾ ಹೇಳಾಕತ್ತೀನಿ. ನನ್ನ ಮ್ಯಾಲ ಬೇಸರ ಮಾಡ್ಕೊಂಡಿಲ್ಲ, ಹೌದಿಲ್ಲ? ಮನಸ್ಪೂರ್ವಕವಾಗಿ ಒಪ್ಕೊಂಡು ಹೌದಿಲ್ಲ ಮತ್ತೆ? ಹ್ಞೂ ಅಂತ ಹೇಳಾಕತ್ತೀನಿಲ್ಲ.